ಎಲ್ಲರಿಗೂ ನಮ್ಮ ಅಕಾಡೆಮಿಯ ಸದಸ್ಯರಿಗೂ ನಮ್ಮ ಅಧ್ಯಕ್ಷರಿಗೂ ಮೊದಲನೇದಾಗಿ ನಮಸ್ಕಾರವನ್ನು ಹೇಳ್ತಾ, ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ 2025ನೇ ಸಾಲಿನ ಗೌರವ ಪ್ರಶಸ್ತಿ ಮತ್ತು ಸಾಹಿತ್ಯ ಶ್ರೀ ಪ್ರಶಸ್ತಿ ಇದನ್ನು ಸರ್ವ ಸದಸ್ಯರ ಸಭೆಯಲ್ಲಿ ಅಂತಿಮಗೊಳಿಸಲಾಗಿದೆ. ಹಾಗೆಯೇ 2024ನೇ ಸಾಲಿನ ಪುಸ್ತಕ ಬಹುಮಾನವನ್ನು ಅಂತಿಮಗೊಳಿಸಲಾಗಿದೆ. ಅದನ್ನು ಘೋಷಣೆ ಮಾಡುವಂತಹ ಉದ್ದೇಶಕ್ಕೆ ನಾವು ಇದನ್ನು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ. ಈ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾಗಿರುವಂತಹ ನಮ್ಮ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಾಗಿರುವಂತಹ ಮುಕುಂದರಾಜ್ ಅವರು ಪತ್ರಿಕಾಗೋಷ್ಠಿಯಲ್ಲಿ ಎಲ್ಲ ಮಾಹಿತಿಗಳನ್ನು ನೀಡಲಿದ್ದಾರೆ. ಅವರಿಗೆ ನಾನು ಅಕಾಡೆಮಿ ವತಿಯಿಂದ ತುಂಬ ಹೃದಯದ ಸ್ವಾಗತವನ್ನು ಕೋರ್ತೇನೆ. ಹಾಗೆಯೇ ಈ ಪತ್ರಿಕಾಗೋಷ್ಠಿಗೆ ಎಲ್ಲ ಪತ್ರಿಕೆಗಳ ಮಾಧ್ಯಮ ಮಿತ್ರರು ಆಗಮಿಸಿದಿರ, ನಿಮ್ಮೆಲ್ಲರಿಗೂ ಸಹ ನಾನು ತುಂಬ ಹೃದಯದ ಸ್ವಾಗತವನ್ನು ಕೋರ್ತೇನೆ. ಹಾಗೆಯೇ ಈ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಅಕಾಡೆಮಿಯ ಸದಸ್ಯರುಗಳು ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ಅವರೆಲ್ಲರಿಗೂ ನಾನು ತುಂಬ ಹೃದಯದ ಸ್ವಾಗತವನ್ನು ಕೋರಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತಾಡಬೇಕು ಅಂತ ಹೇಳಿ ಮಾನ್ಯ ಅಧ್ಯಕ್ಷರಿಗೆ ವಿನಂತಿಸ್ಕೊಳ್ತೀನಿ. ಎಲ್ಲ ಮಾಧ್ಯಮದ ಮಿತ್ರರಿಗೆ ಮೊದಲಿಗೆ ನಮಸ್ಕಾರಗಳು. ರೆಕಾರ್ಡ್ ಮಾಡ್ಕೊಳ್ತೀರಾ? ಇಲ್ಲಿದೆಯಾ? ಓಕೆ. ಇವತ್ತು ಈ ಪತ್ರಿಕಾಗೋಷ್ಠಿ ಕರೆದಿರೋವಂಥ ಉದ್ದೇಶ ನಿಮಗೆ ನಮ್ಮ ಕರಿಯಪ್ಪ ಅವರು ರಿಜಿಸ್ಟ್ರಾರ್ ಅವರು ಹೇಳಿದ್ದಾರೆ. ನನ್ನ ಜೊತೆಯಲ್ಲಿ ಈ ಮಾಧ್ಯಮಗೋಷ್ಠಿಯಲ್ಲಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಸನ್ಮಾನ್ಯ ಸದಸ್ಯರಾದಂಥ ಡಾಕ್ಟರ್ ರವಿಕುಮಾರ್ ಬಾಗಿಯವರು, ಪ್ರಕಾಶ್ ರಾಜ್ ಮೇಹು ಅವರು, ಮಹಾದೇವ್ ಬಸರಕೋಡು, ಪ್ರೊಫೆಸರ್ ಮಲ್ಲಿಕಾರ್ಜುನ ಮಾನ್ಪಡೆಯವರು, ಈ ಕಡೆ ಡಾಕ್ಟರ್ ಜಯಪ್ರಕಾಶ್ ಶೆಟ್ಟಿಯವರು, ಅಜ್ಮೀರ್ ನಂದಾಪುರ ಅವರು, ಡಾಕ್ಟರ್ ಮೈತ್ರೇಯಿಣಿ ಗೌಡ, ಇಷ್ಟು ಜನ ಇದ್ದೀವಿ. ಗರಿಗಪ್ಪ ಗೌಡರು. ಸೊ ನಾವು ಬೆಳಗ್ಗೆಯಿಂದ ಸಭೆಗಳನ್ನು ನಡೆಸಿ ಸುಮಾರು 27 ಪುಸ್ತಕಗಳಿಗೆ 2024ನೇ ಸಾಲಿನ ಬಹುಮಾನಗಳನ್ನು 28 ಪುಸ್ತಕಗಳು ಟೋಟಲ್ಲು. ಅದರಲ್ಲಿ ಆ ಪುಸ್ತಕಗಳಿಗೆಲ್ಲದಕ್ಕೂ ಕೂಡ ನಾವು ದತ್ತಿ ಬಹುಮಾನ ಇರ್ಬೋದು, ಸಾಹಿತ್ಯ ಅಕಾಡೆಮಿಯ ಬಹುಮಾನಗಳಿರ್ಬೋದು, ಅವುಗಳನ್ನು 3 ಜನ ತೀರ್ಪುಗಾರರಿಗೆ ಕೊಟ್ಟು ಅವರು ಕೊಟ್ಟಿದ್ದಂಥ ಅಂಕಗಳ ಆಧಾರದ ಮೇಲೆ ನಾವು ಅಂಕಗಳನ್ನು ಕ್ರೋಢೀಕರಣ ಮಾಡಿ ಯಾರಿಗೆ ಹೈಯೆಸ್ಟ್ ಮಾರ್ಕ್ಸ್ ಬಂದಿದೆಯೋ ಅವರಿಗೆ ಆ ಬಹುಮಾನಗಳನ್ನು ನಾವು ಕೊಟ್ಟಿದ್ದೀವಿ. ಸೊ ಇದು ನಿಮ್ಗೆ ಗೊತ್ತಿರಬೇಕು, ನಮ್ಮ ಸಾಹಿತ್ಯ ಅಕಾಡೆಮಿಯ ನಿಯಮ ಹೇಗಿರುತ್ತೆ ಅಂತಂದರೆ, ಪ್ರತಿ ವರ್ಷವೂ ನಾವು ಆ ವರ್ಷದ ಪ್ರಕಟಣೆಗಳು, ಪುಸ್ತಕಗಳು ಏನಾಗಿರ್ತಾವೋ ಅದನ್ನು ಪತ್ರಿಕಾ ಹೇಳಿಕೆಗಳ ಮೂಲಕ ಸಾರ್ವಜನಿಕರ ಗಮನಕ್ಕೆ ತಗೊಂಡು ಬಂದು ಏನು ಮಾಡ್ತೀವಿ ಅಂತಂದರೆ, ಎಲ್ಲ ಪುಸ್ತಕಗಳನ್ನು ಆಹ್ವಾನಿಸ್ತೀವಿ. ಎಲ್ಲ ವಿಭಾಗಗಳಲ್ಲಿ ಅನೇಕ ವಿಭಾಗಗಳು ನಮ್ಮಲ್ಲಿದ್ದಾವೆ. ಉದಾಹರಣೆಗೆ ಕಾವ್ಯ ಇರ್ಬೋದು, ಸಣ್ಣ ಕಥೆ, ನಾಟಕ, ಪ್ರಬಂಧ, ಈ ಥರ. ಆಮೇಲೆ ಗ್ರಂಥ ಸಂಪಾದನೆ, ಸಂಕೀರ್ಣ, ವೈಚಾರಿಕಾಂಕಣ, ಅನುವಾದಗಳು, ಇವೆಲ್ಲವನ್ನು ಕೂಡ ನಾವು ಆಹ್ವಾನಿಸ್ತೀವಿ. ವಿವಿಧ ಪ್ರಕಾರಗಳಿಗೆ ಸೇರಿದ ಸಾಹಿತ್ಯ ಕೃತಿಗಳನ್ನು ಆಹ್ವಾನಿಸಿ ಅವುಗಳಲ್ಲಿ 3 ಜನ ತೀರ್ಪುಗಾರರನ್ನ ಒಂದೊಂದು ವಿಷಯಕ್ಕೆ, ಕಾವ್ಯಕ್ಕೆ 3 ಜನ ತೀರ್ಪುಗಾರರು, ನಾಟಕಕ್ಕೆ 3 ಜನ ತೀರ್ಪುಗಾರರು, ಕಥೆ ಕಾದಂಬರಿಗಳಿಗೆ 3 ಜನ, ಹೀಗೆ ಎಲ್ಲ ಪ್ರಕಾರಗಳಿಗೂ 3 ಜನ ತೀರ್ಪುಗಾರರಿಗೆ ಅದನ್ನು ಕಳಿಸ್ತೀವಿ. ಆ ತೀರ್ಪುಗಾರರು ಆ ಪುಸ್ತಕವನ್ನು ಓದಿ ತಮ್ಮ ಅಂಕಗಳನ್ನು ಹಾಕಿ, ಮತ್ತು ಯಾತಕ್ಕಾಗಿ ಈ ಪುಸ್ತಕಕ್ಕೆ ಇಷ್ಟು ಅಂಕಗಳನ್ನು ನಾವು ಹಾಕಿದ್ದೀವಿ, ಈ ಕೃತಿಯ ಮೌಲ್ಯ ಏನು ಅನ್ನೋದನ್ನ ಅವರು ಟಿಪ್ಪಣಿಯನ್ನು ಕೂಡ ಬರೆದು ಕಳಿಸ್ತಾರೆ ನಮಗೆ. ಆ ಟಿಪ್ಪಣಿಯನ್ನು ನಾವು ಪ್ರಶಸ್ತಿ ಪ್ರದಾನ ಸಮಾರಂಭದ ದಿವಸ ಸಾರ್ವಜನಿಕವಾಗಿ ಪಬ್ಲಿಷ್ ಮಾಡ್ತೀವಿ. ಯಾರು ಬೇಕಾದರೂ ಈ ಪುಸ್ತಕಕ್ಕೆ ಯಾಕೆ ಅವಾರ್ಡ್ ಬಂದಿದೆ ಅಂಥೇಳಿ ಆ ತೀರ್ಪುಗಾರರ ಟಿಪ್ಪಣಿಗಳನ್ನ ಓದಿ ತಿಳ್ಕೊಳ್ಳೋಕ್ಕೆ ಸಾಧ್ಯ ಇದೆ. ಸೊ ಆ ರೀತಿಯಾಗಿ ಸುಮಾರು 17 ಪ್ರಕಾರಗಳಿಗೆ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, 11 ಪ್ರಕಾರಗಳಿಗೆ ದತ್ತಿ ಬಹುಮಾನ. ಸೊ ಇವುಗಳನ್ನು ನಾವು ಬೇರೆ ಬೇರೆ ದತ್ತಿ ಬಹುಮಾನಗಳನ್ನು ಇಲ್ಲಿ ಇಟ್ಟಿದ್ದಾರೆ. ಈ ಸಾರಿ ಒಂದು ಹೊಸ ದತ್ತಿ ಬಹುಮಾನ ಇದೆ. ಅದು ಗಜಲ್ ಪ್ರಕಾರಕ್ಕೆ ಡಾಕ್ಟರ್ ನಾಡೋಜ ಡಾಕ್ಟರ್ ಶಾಂತರಸ ಗಜಲ್ ಕಾವ್ಯ ದತ್ತಿ ಬಹುಮಾನ, ಅದನ್ನು ಕೂಡ ನಾವು ಈ ಸಾರಿ ಸೇರಿಸಿದ್ದೀವಿ. ಮುಂದಿನ ಸಾರಿ ಇನ್ನೂ ಒಂದು ಹೊಸ ದತ್ತಿಯನ್ನು ನಾವು ಸೇರಿಸುವಂಥವ್ರು ಇದ್ದೀವಿ. ಅದು ಗೊತ್ತಿದೆ ನಿಮಗೆ, ಪ್ರೊಫೆಸರ್ ಶಿವರಾಮಯ್ಯನವರು ಇಟ್ಟಿರುವ ದತ್ತಿ ಬಾಯಿಲಿ ಸಂಭವಿಸು ಅನ್ನುವಂಥ ಪ್ರಶಸ್ತಿಗೆ. ಸೊ ಈಗ ನಾನು ಒಂದೊಂದಾಗಿ ಈ 5 ಗೌರವ ಪ್ರಶಸ್ತಿಗಳು ಮತ್ತು 10 ಸಾಹಿತ್ಯ ಶ್ರೀ ಪ್ರಶಸ್ತಿಗಳು. ಗೌರವ ಪ್ರಶಸ್ತಿಗಳು ಯಾರಿಗೆ ಅಂತಂದರೆ 60 ವರ್ಷ ದಾಟಿದ ಹಿರಿಯ ಲೇಖಕರಿಗೆ,
ಅವ್ರನ್ನ ಗಮನದಲ್ಲಿಟ್ಟುಕೊಂಡು ಇಡೀ ರಾಜ್ಯದಿಂದ 5 ವಿಭಾಗಗಳನ್ನು ಮಾಡ್ಕೊಂಡಿದ್ದೀವಿ. 4 ಕಂದಾಯ ವಲಯಗಳು: ಗುಲ್ಬರ್ಗ, ಬೆಳಗಾಂ, ಬೆಂಗಳೂರು ಮತ್ತು ಮೈಸೂರು. ಜೊತೆಗೆ ಬೆಂಗಳೂರು ಮಹಾನಗರವನ್ನು ಒಂದು ವಿಭಾಗವನ್ನಾಗಿ ಕನ್ಸಿಡರ್ ಮಾಡ್ಕೊಂಡು 5 ವಿಭಾಗಗಳಿಗೆ 5 ಜನ ಹಿರಿಯ ಲೇಖಕರನ್ನು ನಾವು ಈ ಗೌರವ ಪ್ರಶಸ್ತಿಗಾಗಿ 2025ನೇ ಸಾಲಿನ ಗೌರವ ಪ್ರಶಸ್ತಿಗಾಗಿ ಆಯ್ಕೆ ಮಾಡಿದ್ದೀವಿ. ಅವರಲ್ಲಿ ಯಾರು ಅಂತಂದರೆ ಪ್ರೊಫೆಸರ್ ಶಿವರಾಮಯ್ಯ ಬೆಂಗಳೂರು, ಶ್ರೀ ಚಂದ್ರಶೇಖರ್ ತಾಳ್ಯ ಚಿತ್ರದುರ್ಗ, ಡಾಕ್ಟರ್ ಚಂದ್ರಕಾಂತ ಪೋಕ್ಲೆ ಬೆಳಗಾವಿ, ಡಾಕ್ಟರ್ ವಸುಂಧರಾ ಭೂಪತಿ ಬಳ್ಳಾರಿ, ಡಾಕ್ಟರ್ ಎಸ್ ತುಕಾರಾಮ್ ಮೈಸೂರು. ಈ 5 ಜನಕ್ಕೆ ಗೌರವ ಪ್ರಶಸ್ತಿ ಇರುತ್ತೆ. ಆ ಪ್ರಶಸ್ತಿ ಅವರಿಗೆ 50,000 ರೂಪಾಯಿಗಳ ಕ್ಯಾಶ್ ಅವಾರ್ಡ್ ಮತ್ತು ಅವರಿಗೆ ಪ್ರಶಸ್ತಿ ಫಲಕ, ಪ್ರತಿಮೆ ಇದೆಲ್ಲವನ್ನು ಕೂಡ ಕೊಡ್ತೀವಿ. ಸೊ ಈ ಪ್ರಶಸ್ತಿ ಸಮಾರಂಭ ಎಲ್ಲಿ ನಡೆಯಬೇಕು ಅನ್ನೋಂಥದ್ದನ್ನ ಇನ್ನೂ ನಾವು ನಿರ್ಣಯ ಮಾಡಿಲ್ಲ. ಯಾವಾಗ ನಡಿಬೇಕು ಅನ್ನೋದ್ರ ಬಗ್ಗೆ ನನಗೆ ಮನಸ್ಸಿನಲ್ಲಿ ಏನು ಆಸೆ ಇದೆ ಅಂತಂದರೆ, ಇದನ್ನು ಮೈಸೂರಿನಲ್ಲಿ ಮಾಡಬೇಕು, ಮುಖ್ಯಮಂತ್ರಿಗಳ ಕೈಲಿ ಈ ಪ್ರಶಸ್ತಿ ಕೊಡಿಸ್ಬೇಕು ಅನ್ನೋ ಆಸೆ ನಮ್ಮ ಅಕಾಡೆಮಿಯ ಎಲ್ಲ ಸದಸ್ಯರಿಗೆ ಇದೆ. ನಮಗೆ ಅವ್ರದ್ದೇನಾದರೂ ದಿನಾಂಕ ಸಿಕ್ಕಿದರೆ ಮತ್ತು ಅವರು ಒಪ್ಪಿಗೆ ಕೊಟ್ಟರೆ ಮೈಸೂರಲ್ಲಿ ಇದನ್ನು ಮಾಡ್ತೀವಿ. ಎರಡನೇದು ಏನು ಅಂತಂದರೆ ಸಾಹಿತ್ಯ ಶ್ರೀ ಪ್ರಶಸ್ತಿ. ಇದು 2025ನೇ ಸಾಲಿನ ಸಾಹಿತ್ಯ ಶ್ರೀ ಪ್ರಶಸ್ತಿ. ಈ ಪ್ರಶಸ್ತಿಗೆ 50 ವರ್ಷದ ಮೇಲ್ಪಟ್ಟು 60 ವರ್ಷದ ಒಳಗಿರುವ ಪ್ರತಿಭಾವಂತ ಲೇಖಕರನ್ನು ನಾವು ಆಯ್ಕೆ ಮಾಡಿದ್ದೀವಿ. ಇದರೊಳಗೆ ಯಾರ್ಯಾರು ಅಂತಂದರೆ ಡಾಕ್ಟರ್ ನಿಷ್ಠಿ ರುದ್ರಪ್ಪ ಬಳ್ಳಾರಿ, ಡಾಕ್ಟರ್ ವೀರೇಶ್ ಬಡಿಗೇರ ಬಾಗಲಕೋಟೆ, ಡಾಕ್ಟರ್ CG ಲಕ್ಷ್ಮೀಪತಿ ಚಿತ್ರದುರ್ಗ, ಶ್ರೀ ಕಮ್ನಾಡಿಗ ನಾರಾಯಣ ಬೆಂಗಳೂರು, ಶ್ರೀಮತಿ ರೂಪಾ ಹಾಸನ, ಶ್ರೀ ಜಯರಾಮ್ ರಾಯಾಪುರ ವಿಜಯವಾಡ, ಶ್ರೀಮತಿ ಕುಮುದಾ ಸುಶೀಲ್ ದಾವಣಗೆರೆ, ಡಾಕ್ಟರ್ O ನಾಗರಾಜು ತುಮಕೂರು, BM ಬಶೀರ್ ಮಂಗಳೂರು, ಡಾಕ್ಟರ್ ಜ್ಯೋತಿ ಬೆಂಗಳೂರು. ಇಷ್ಟು ಜನಕ್ಕೆ ಸಾಹಿತ್ಯ ಶ್ರೀ ಪ್ರಶಸ್ತಿ ಬಂದಿದೆ. ಇನ್ನು ಪುಸ್ತಕ ಬಹುಮಾನಗಳಿಗೆ ಕುರಿತ ಹಾಗೆ ಕಾವ್ಯದ ವಿಭಾಗದಲ್ಲಿ ಚಲಿಸುತ್ತಿವೆ ಚುಕ್ಕಿಗಳು, ಭಾರತೀ ದೇವಿಯವರ ಚಲಿಸುತ್ತಿವೆ ಚುಕ್ಕಿಗಳು, ನವಕವಿಗಳ ಮೊದಲ ಸಂಕಲನಕ್ಕೆ ಶಶಿ ತರೀಕೆರೆ ಅವರ ಪ್ಯೂಪ, ಕಾದಂಬರಿ ವಿಭಾಗದಲ್ಲಿ ಇಮಾಮ್ ಸಾಹೇಬರ ಕುದುರೆ YS ಹರಿಗಿ ಅನ್ನೋ ಲೇಖಕರಿಗೆ, ಸಣ್ಣ ಕತೆ ಸರ್ವೆ ನಂಬರ್ 97 ಅನಿಲ್ ಗುನ್ನಾಪುರ, ನಾಟಕ ಗಂಧವತಿ ಡಾಕ್ಟರ್ ಚಂದ್ರು ಕಾಳೇನಹಳ್ಳಿ, ಲಲಿತ ಪ್ರಬಂಧ ಒಂದು ತಲೆ ಚೌರದ ಕತೆ ಡಾಕ್ಟರ್ ಶಿವರಾಜ್ ಬ್ಯಾಡರಹಳ್ಳಿ, ಪ್ರವಾಸ ಸಾಹಿತ್ಯ ತಿರುಗಾಟ ಮಲ್ಲಿಕಾರ್ಜುನ ಹುಲಗಬಾಳಿ, ಜೀವನ ಚರಿತ್ರೆ ಆತ್ಮಕತೆ ಚಿಮಣಿ ಬೆಳಕಿನಿಂದ MG ಹೆಗಡೆ, ಸಾಹಿತ್ಯ ವಿಮರ್ಶೆ ಬೆಳಕು ಬೆಳೆಯುವ ಹೊತ್ತು ಮಹಾಂತೇಶ ಪಾಟೀಲ, ಹಾಗೆ ಮಕ್ಕಳ ಸಾಹಿತ್ಯ ಬಿಸಿ ಬಿಸಿ ಬಾತು ರಾಜಶೇಖರ ಕುಕ್ಕುಂದ, ವಿಜ್ಞಾನ ಸಾಹಿತ್ಯದಲ್ಲಿ ಪಕ್ಷಿಗಳ ವಿಸ್ಮಯ ವಿಶ್ವ ಶ್ರೀಧರ ತುಮರಿ ಮತ್ತು ಮಾನವಿಕದಲ್ಲಿ ಪ್ರಜಾಮಾತೆ ಡಾಕ್ಟರ್ NN ಚಿಕ್ಕಮಾದು, ಹಾಗೆಯೇ ಗ್ರಂಥ ಸಂಪಾದನೆ ಮತ್ತು ಸಂಶೋಧನೆ ಇದರಲ್ಲಿ ದಾಸೊಕ್ಕಲಿಗರು ಅನ್ನುವ ಕೃತಿ ಡಾಕ್ಟರ್ ಹಂಪನಹಳ್ಳಿ ತಿಮ್ಮೇಗೌಡ ಅನ್ನೋರಿಗೆ, ಮತ್ತು ಅನುವಾದ ಸಾಹಿತ್ಯದಲ್ಲಿ ಭಾರತೀಯ ಭಾಷೆಯಿಂದ ಕನ್ನಡಕ್ಕೆ ಅನುವಾದ ಆಗಿರುವಂಥದ್ದು ಜಾತಿ ಮತ್ತು ಲಿಂಗತ್ವ ಅನ್ನುವ ಕೃತಿಯನ್ನು ದು ಸರಸ್ವತಿಯವರ ಕೃತಿಗೆ, ಹಾಗೆ ವೈಚಾರಿಕ ಅಥವಾ ಅಂಕಣ ಬರಹಗಳ ಪೈಕಿ ನುಡಿ ಕಂದಾಯ ಅಂತ ಡಾಕ್ಟರ್ ಹುಲಿಕುಂಟೆ ಮೂರ್ತಿಯವರ ಪುಸ್ತಕ, ಲೇಖಕರ ಮೊದಲ ಸ್ವತಂತ್ರ ಕೃತಿಗೆ ತಿದಿಯ ತುದಿಗೆ ಬೆಂಕಿಯವುಗಳು ಲಕ್ಷ್ಮಣ್ ಶರೇಗಾರ ಅವರ ಪುಸ್ತಕ, ಹಾಗೆಯೇ ಸಂಕೀರ್ಣ ವಿಭಾಗದಲ್ಲಿ ನರವಾನರ ಡಾಕ್ಟರ್ ಪ್ರದೀಪ್ ಕೆಂಜಿಗೆ ಅವರ ಕೃತಿಗೆ ಸಾಹಿತ್ಯ ಅಕಾಡೆಮಿಯ ಪುಸ್ತಕ ಬಹುಮಾನಗಳು ಬಂದಿದ್ದಾವೆ. ಮತ್ತು ದತ್ತಿ ಬಹುಮಾನಗಳು 11 ಇದ್ದಾವೆ. ಅದರಲ್ಲಿ ಕಾದಂಬರಿ ವಿಭಾಗದಲ್ಲಿ ಚದುರಂಗ ದತ್ತಿ ಬಹುಮಾನ ಬಹುರೂಪಿ ಅಂತೇಳಿ ಪ್ರೇಮ್ ಕುಮಾರ್ ಹರಿಯಬ್ಬೆ ಅವರಿಗೆ ಬಂದಿದೆ. ಮತ್ತು ಲಲಿತ ಪ್ರಬಂಧ ವಿ ಸೀತಾರಾಮಯ್ಯ ಸೋದರಿ ಇಂದಿರಾ ದತ್ತಿ ಬಹುಮಾನ ನನ್ನೂರಿನ ಶ್ರೀಸಾಮಾನ್ಯರು ಕಡಿದಾಳ್ ಪ್ರಕಾಶ್ ಅವರಿಗೆ ಬಂದಿದೆ. ಜೀವನ ಚರಿತ್ರೆ ಸಿಂಪಿ ಲಿಂಗಣ್ಣ ದತ್ತಿ ಬಹುಮಾನ ಕಳೆದ ಕಾಲ ನಡೆದ ದೂರ ನ್ಯಾಯಮೂರ್ತಿ ಶಿವರಾಜ್ ವಿ ಪಾಟೀಲ್ ಅವರಿಗೆ ಬಂದಿದೆ. ಮತ್ತು ಸಾಹಿತ್ಯ ವಿಮರ್ಶೆ ಶ್ರೀನಿವಾಸರಾವ್ ದತ್ತಿ ಬಹುಮಾನ ಒಳ ಮೀಸಲಾತಿ ಮತ್ತು ಇತರೆ ಲೇಖನಗಳು ಡಾಕ್ಟರ್ H ಲಕ್ಷ್ಮೀನಾರಾಯಣ ಸ್ವಾಮಿ, ಕಾವ್ಯ ಹಸ್ತಪ್ರತಿ ಚಿ ಶ್ರೀನಿವಾಸರಾಜು ದತ್ತಿ ಬಹುಮಾನ ಆಕೆ ಒಂದು ಹೂವು ಮತ್ತು ಹಿಡಿಮಣ್ಣು ಅಭಿಷೇಕ್ ಬಳೆ ಮಸರಕಲ್ ಅವರಿಗೆ, ಅನುವಾದ 1 L ಗುಂಡಪ್ಪ ಮತ್ತು ಶಾರದಮ್ಮ ದತ್ತಿ ಬಹುಮಾನ ಸತ್ತವರ ಸೊಲ್ಲು ಕಾರ್ತಿಕ್ R ಅವರಿಗೆ, ಲೇಖಕರ ಮೊದಲ ಸ್ವತಂತ್ರ ಕೃತಿ ಮಧುರ ಚೆನ್ನ ದತ್ತಿ ಬಹುಮಾನ ರಾಕ್ಷಸರ ನಡುವೆ ಪಯಣ ಶೈಲಜಾ ಅಶ್ವತ್ಥ ಕೋಲಾರ್ ಅವರಿಗೆ, ವೈಚಾರಿಕ ಅಂಕಣ ಬರಹಗಳ ಪೈಕಿ BV ವೀರಭದ್ರಪ್ಪ ದತ್ತಿ ಬಹುಮಾನವನ್ನು ವಾರ್ತಾಭಾರತೀಯ ಸಂಪಾದಕೀಯ ಕೃತಿ AS ಪುತ್ತಿಗೆ ಅವರಿಗೆ ಬಂದಿದೆ. ಕನ್ನಡದಿಂದ ಇಂಗ್ಲೀಷಿಗೆ ಅನುವಾದ ಅಮೇರಿಕನ್ನಡ ದತ್ತಿ ಬಹುಮಾನ
ಕುವೆಂಪು ಬ್ರೈಡ್ ಇನ್ ದಿ ಹಿಲ್ಸ್ ವನಮಾಲಾ ವಿಶ್ವನಾಥ್ ಅವರಿಗೆ ಬಂದಿದೆ. ದಾಸ ಸಾಹಿತ್ಯ ಶ್ರೀಮತಿ ಜಲಜಾ ಶ್ರೀಪತಿ ಆಚಾರ್ಯ ಗಂಗೂರ್ ದತ್ತಿ ಬಹುಮಾನ. ಹರಿದಾಸರ ಮುಂಡಿಗೆಗಳು ಡಾಕ್ಟರ್ ಕಬ್ಬಿನಾಲೆ ವಸಂತ ಭಾರದ್ವಾಜ ಅವರಿಗೆ ಬಂದಿದೆ. ಗಜಲ್ ಕಾವ್ಯ ಇದು ಮೊದಲನೇ ಸರಿ ನಾವು ಮಾಡ್ತಾ ಇರೋವಂಥದ್ದು. ನಾಡೋಜ ಡಾಕ್ಟರ್ ಶಾಂತರಸ ಹೆಂಬೆರಾಳು ಶಾಂತರಸ ಗಜಲ್ ಕಾವ್ಯದತ್ತಿ ಬಹುಮಾನ. ನೆಲ ನುಡಿದ ನಾದ ಯು ಸಿರಾಜ್ ಅಹ್ಮದ್ ಅವರಿಗೆ ಬಂದಿದೆ. ಇದಿಷ್ಟು ಮಾಹಿತಿಗಳನ್ನು ತಮ್ಮ ಗಮನಕ್ಕೆ ತಂದಿದ್ದೀನಿ. ನಿಮ್ಮ ಮೂಲಕ ಇದನ್ನು ಸಾರ್ವಜನಿಕರ ಗಮನಕ್ಕೆ ತರಬೇಕಾಗಿರೋದು ಸಾಹಿತ್ಯ ಅಕಾಡೆಮಿಯ ಕರ್ತವ್ಯ ಆಗಿದೆ. ತಾವು ದಯಮಾಡಿ ಇದಕ್ಕೆ ವ್ಯಾಪಕವಾದ ಪ್ರಚಾರವನ್ನು ಕೊಟ್ಟು ನಿಮ್ಮ ಮಾಧ್ಯಮಗಳ ಮೂಲಕ ಈ ಎಲ್ಲ ಲೇಖಕರ ಬಗೆಗಿನ ವಿವರಗಳನ್ನು ಪ್ರಕಟಿಸಬೇಕು ಅಂತ ವಿನಂತಿ ಮಾಡಿಕೊಳ್ತಾ ಇದ್ದೀನಿ. ಏನಾದ್ರು ಕೇಳೋದಿದ್ರೆ ಕೇಳಿ. ಹೌದು, ಅಂಕ ಈಗ ಒಂದೊಂದು ಸಾಹಿತ್ಯ ಪ್ರಕಾರ ಒಂದೊಂದು ಇರುತ್ತೆ. ಆ ಪುಸ್ತಕಗಳು ಯಾವಿರ್ತವೆ ಅದನ್ನು 3 ಜನ ತೀರ್ಪುಗಾರರು ಕಳಿಸ್ತೀವಿ. ಅವ್ರಿಗೆ ಹೇಳಿರ್ತೀವಿ 25ರಲ್ಲಿ ಒಂದು ಮಾರ್ಕ್ಸ್ ಕೊಡಬೇಕು ಮತ್ತು ಇದನ್ನು ಓದಬೇಕು. ನೀವು ಓದೋದೇ ಆಧಾರ ಅವರಿಗೆ. ಪುಸ್ತಕ ಓದ್ಬಿಟ್ಟು ನಿರ್ಣಯಿಸ್ತಾರೆ. ಒಬ್ಬೊಬ್ಬರು ನಂತರ ನಿರ್ಣಯಿಸ್ಬೋದು. ಒಬ್ರಿಗೆ ಒಂದು ಪುಸ್ತಕ ಚೆನ್ನಾಗಿ ಕಾಣ್ಬೋದು, ಇನ್ನೊಬ್ಬರಿಗೆ ಚೆನ್ನಾಗಿ ಕಾಣ್ದಲೇ ಇರ್ಬೋದು. ಅದನ್ನು 25 ಮಾರ್ಕ್ಸ್ 3 ಜನವು ಒಬ್ಬರು 10 ಕೊಡ್ತಾರೆ, ಒಬ್ಬರು 15 ಕೊಡ್ತಾರೆ, ಒಬ್ಬರು 20 ಕೊಡ್ತಾರೆ, ಹಿಂಗೆ ಕೊಟ್ಟಿರ್ತಾರೆ. ನಾವು ಸ್ಥಾಯಿ ಸಮಿತಿ ಮೀಟಿಂಗ್ನೊಳಗೆ ಏನು ಮಾಡ್ತೀವಿ, ನಮ್ಮ ಸ್ಥಾಯಿ ಸಮಿತಿ ಸದಸ್ಯರು ಆ ಲಕೋಟೆಗಳನ್ನು ಅಲ್ಲಿ ನನ್ನ ಎದುರುಗಡೆ ಓಪನ್ ಮಾಡ್ತಾರೆ. ಅಲ್ಲಿವರೆಗೂ ಆ ಲಕೋಟೆಗಳು ಕೂಡ ಓಪನ್ ಆಗಿರಲ್ಲ. ಓಪನ್ ಆದಮೇಲೆ ಅದನ್ನು ತೆಗೆದು ಟೋಟಲ್ ಮಾಡ್ತಾರೆ. ಯಾರಿಗೆ ಹೈಯೆಸ್ಟು ಅಂಕ ಬಂದಿರುತ್ತೋ ಅವರಿಗೆ ಆ ಬಹುಮಾನವನ್ನು ನಾವು ಅನೌನ್ಸ್ ಮಾಡ್ತೀವಿ. ನಿರ್ಣಯ ಸ್ಥಾಯಿ ಸಮಿತಿದಲ್ಲ, ಟೋಟ್ಲು ಮಾಡೋದು. ಅದೊಂದು ಯಂತ್ರವಾಗಿ ಕೆಲಸ ಮಾಡುತ್ತೆ. 3 ಜನ ವಿಮರ್ಶಕರಿಗೆ ಕಳಿಸಿರ್ತೀವಿ. ಅಂದ್ರೆ ಪ್ರತಿ ಆಮೇಲೆ ನಾವು ಟ್ಯಾಬ್ಯುಲೇಷನ್ ಮಾಡೋದಷ್ಟೇ. ಎಸ್ ಸರ್, ಇದು ವೃತ್ತಿ ಬಹುಮಾನದಲ್ಲಿ ಈ ನಗದು ಬಹುಮಾನ ಎಷ್ಟಿರುತ್ತೆ? 25,000. ಕೆಲವ್ರದ್ದು ಸ್ವಲ್ಪ ವ್ಯತ್ಯಾಸ ಇದೆ. ಹೇಳಿ ಸರ್. ಅದನ್ನು ದತ್ತಿ ಬಹುಮಾನ ಅದು ಏನಂದರೆ ದತ್ತಿ ಇಟ್ಟಿರ್ತಾರೆ. ಅವರು ಇಟ್ಟಿರುವಂತಹ ಬಡ್ಡಿ ಹಣದಲ್ಲಿ ನಾವು ಈ ಬಹುಮಾನವನ್ನು ಕೊಡುವಂಥದ್ದು. ಅವರು ಹಣವನ್ನು ಇಟ್ಟಿರ್ತಾರೆ ಅದರ ಬಡ್ಡಿ ಬರುತ್ತಲ್ಲ ಅದನ್ನು ಅವ್ರಿಗೆ ಕೊಡ್ತೀವಿ. ಆದರೆ ಕೆಲವರು ಈ ಹಿಂದೆ ತುಂಬ ಕಡಿಮೆ ಹಣವನ್ನು ದತ್ತಿ ಇಟ್ಟಿದ್ರು. ಈ 50,000 1 ಲಕ್ಷ ಗಟ್ಟಲೆ ಇಟ್ಟಿದ್ದಾರೆ. ನಾವೇನು ಮಾಡ್ತಿದ್ದೀವಿ, ಒಂದು ಅಕಾಡೆಮಿಯಲ್ಲಿ ಒಂದು ನಿಯಮ ಮಾಡ್ಕೊಂಡಿದ್ವಿ. ದತ್ತಿ ಬಹುಮಾನ ಕನಿಷ್ಠ 10,000 ಕೊಡ್ತೀವಿ. ಅಂದರೆ ನಮಗೆ ದತ್ತಿ ಬಡ್ಡಿ 4,000 ಬಂದ್ರೂ ಅಕಾಡೆಮಿಯಿಂದ ಉಳಿದಿದ್ದನ್ನು ಸೇರಿಸಿ ಕನಿಷ್ಠ 10,000 ಕೊಡ್ತೀವಿ. ನಮ್ಮ ಪುಸ್ತಕ ಬಹುಮಾನ 25,000 ಕೊಡ್ತೀವಿ. ಆದ್ದರಿಂದ ದತ್ತಿ ಬಹುಮಾನ ಗರಿಷ್ಠ 25,000 ಕೊಡ್ತೀವಿ. ಕೆಲವರು 5 ಲಕ್ಷ ಗಟ್ಟಲೆ ದತ್ತಿ ಇಟ್ಟಿದ್ದಾರೆ. 5 ಲಕ್ಷ ಗಟ್ಟಲೆ ದತ್ತಿ ಇಟ್ಟಿದ್ದು ಒಂದು ನಮಗೆ 25,000 ಮೇಲೆ ಬಡ್ಡಿ ಬರುತ್ತೆ. ಅವ್ರಿಗೆ 25,000 ಕೊಡ್ತೀವಿ. 10,000ಕ್ಕಿಂತ ಕಡಿಮೆ ಬಂದವ್ರಿಗೆ 10,000 ಕೊಡ್ತೀವಿ. 25 ಮತ್ತು 10,000 ಮಧ್ಯೆ ಯಾರ್ಯಾರಿಗೆ ಎಷ್ಟೆಷ್ಟು ಬಡ್ಡಿ ಬರುತ್ತಲ್ಲ ಆ ಪೂರ್ತಿ ದುಡ್ಡನ್ನು ಅವ್ರಿಗೆ ಬಹುಮಾನವಾಗಿ. 10,000ಕ್ಕಿಂತ ಕಡಿಮೆ ಇರಲ್ಲ. ಈಗ ಸಾಹಿತ್ಯ ಪರಿಷತ್ನೊಳಗಿದೆ ಯಾವಾಗಲೂ ಕಾಲದಲ್ಲಿ 500 ರೂಪಾಯಿ ಇಟ್ಟಿರ್ತದೆ. ಅದಕ್ಕೆ 50 ರೂಪಾಯಿ ಇದು ಬಂದು ಎಂಥದ್ದು ಬಡ್ಡಿ, ಅವ್ರು 50 ರೂಪಾಯಿನೇ ಕೊಡ್ತಾರೆ. ನಾವೇನು ಮಾಡ್ತೀವಿ ಅಂದರೆ ಮಿನಿಮಮ್ 10,000 ಸಾಹಿತ್ಯ ಅಕಾಡೆಮಿಯಿಂದ ದುಡ್ಡು ಹಾಕಿ ಅವ್ರಿಗೆ ಸೇರಿಸಿ ಕೊಡ್ತೀವಿ. ಹೌದೌದು. ಇಲ್ಲ, ಅವರು ಬಳ್ಳಾರಿ ಸೊಂಡೂರಿನವರು. ಅವರು ಮೂಲ ಎಲ್ಲಿ ಸರ್? ಇರ್ಬೋದು, ಅವ್ರು ಇಲ್ಲಿರ್ಬೋದು. ಇನ್ನೇನು ಅವ್ರಿಗೆ ಇಲ್ಲಿ ಬೆಂಗಳೂರಲ್ಲಿ ಸ್ವಂತ ಮನೆಯೂ ಇಲ್ಲ. ಇವತ್ತು ಯಾರಾದರೂ ಬೆಂಗಳೂರಿಂದ ಓಡಿಸಿದ್ರು ಮತ್ತು ಅವ್ರು ಬಳ್ಳಾರಿಗೆ ಹೋಗ್ಬೇಕು. ಅದು ಇದ್ದಾರೆ ಸರ್. ನನ್ನ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷನ ಮಾಡಿರೋದು ಬೆಂಗಳೂರು ಅನ್ನೋ ಕಾರಣಕ್ಕಲ್ಲ, ತುಮಕೂರು ಅನ್ನೋ ಕಾರಣಕ್ಕೆ. ಬೆಂಗಳೂರಿನವ್ರು ಹೊಟ್ಟೆಪಾಡು ಏನೋ ಇರ್ತೀವಿ. ನೀವು ಯಾರು ಬೆಂಗಳೂರಿನವರಲ್ಲ ಸರ್. ಅದು ಇನ್ನೊಂದು ಏನು ಮಾಡಿದ್ದೀವಿ ಅಂದರೆ ಬೆಂಗಳೂರು ವಲಯ ನಗರ ಅಂತ ಒಂದು ಮಾಡಿದ್ದೀವಿ. ಬೆಂಗಳೂರು ಮೂಲ ನಗರದವ್ರು ಯಾರು ಸಿಗೋದಿಲ್ವಲ್ಲ, ಬೇರೆ ಬೇರೆ ಕಡೆಯಿಂದ ಬಂದು ಇಲ್ಲಿ ವಾಸ ಮಾಡಿರೋದು ಅದಕ್ಕೊಂದು ಇದು ಮಾಡಿದ್ವಿ. ಅಂಥವರಲ್ಲಿ ಈ ವಸುಂಧರಾ ಭೂಪತಿ ಅವರಾಗಿರ್ಬೋದು, ಶಿವರಾಮಯ್ಯ ಆ ಥರದವ್ರು ಯಾರು ಹಂಗೆ ಆಗಿರ್ತಾರೆ. ಅವ್ರು ಈಗಲೂ ಬಳ್ಳಾರಿ ಒಳಗಡೆ, ಈಗ ಭೂಪತಿಯವರ ಸಮಾಧಿ ಇರೋದು ಬಳ್ಳಾರಿಯಲ್ಲಿ ಟ್ರಸ್ಟ್ ಮಾಡಿದ್ದಾರೆ. ಅಲ್ಲಿ ತುಂಬ ಸೊಂಡೂರಿನಲ್ಲಿ ಬಳ್ಳಾರಿ ಜಿಲ್ಲೆಯಲ್ಲಿ ತುಂಬ ಆ್ಯಕ್ಟಿವಿಟೀಸ್ ಮಾಡ್ತಾ ಇರ್ತಾರೆ. ಹಾಂ ಹಾಂ ನಿಂತ್ಕೊಳ್ತೀನಿ. ನಿಮ್ಮ ಕೈಲಿ ಇಲ್ವಾ? ಇವ್ರಿಗೂ ನಂಗೆ ಕೊಡ್ಬೇಕಲ್ಲ ಸರ್. ಇವ್ರದ್ದೇ ಇಷ್ಟು ಕೊಟ್ಟರೆ ಒಂದು ನಿಮಿಷ ವಾಪಸ್ ಆಮೇಲೆ ಕೊಡಿ.
ಶಶಿರೇಖಾ ಮಾತನ್ನ ಎಣಿಸ್ಬಿಡಿ ಮೊಬೈಲ್ ಎಸ್ ಆಯ್ತಾ ಅವ್ರವ್ರವ್ರಿಗೆ ಕೊಟ್ಬಿಡಿ ಸರ್. ಕೊಟ್ಬಿಡಿ, ಯಾರ್ಯಾರ ಹತ್ರ ಇಸ್ಕೊಂಡಿದ್ರಿ? ಯಾರಿಗಾದ್ರೂ ಶಾರ್ಟೇಜ್ ಇದ್ರೆ ಕೇಳಿ. ಒಂದು ಯಾರಿಗೆ ಶಾರ್ಟೇಜ್ ಇದೆ ಕೇಳಿ. ಆಮೇಲೆ ನಿಮ್ಮೆಲ್ರಿಗೂ ಅಕಾಡೆಮಿನೆಲ್ಲ ಸ್ಕ್ಯಾನ್ ಮಾಡಿ ಕಳಿಸ್ಕೊಡ್ತೀವಿ. ಪ್ಲಸ್ ಅವ್ರ ಫೋಟೋ ಸಮೇತ ರೆಡಿ ಮಾಡಿದ್ದೀವಿ. ಸ್ಕ್ಯಾನ್ ಮಾಡಿದ್ರೆ ಸರ್ ಬಳಸಲಿಕ್ಕೆ ಆಗಲ್ಲ. ಹೌದಾ? JPEG-ಅಲ್ಲಿ ಮಾಡಿದ್ದಾರೆ. ನೀವು ಅದನ್ನು ಹೇಳ್ತೀರ ಅಂತ ಕಾಯ್ತಾ ಇದ್ದೋ, ಈಗ ಹೇಳ್ತಾ ಈ ಸಂಭ್ರಮದೊಳಗಡೆ ಅದು ಮರ್ತೋಗಿತ್ತು. ಯಾವುದೇ ಅಕಾಡೆಮಿಗಳಿಗೆ ಕೊಡಲಾರದಷ್ಟು ಅನುದಾನವನ್ನು ಸಾಹಿತ್ಯ ಅಕಾಡೆಮಿಗೆ ಈ ಸರಿ ಮಾನ್ಯ ಮುಖ್ಯಮಂತ್ರಿಗಳು ಬಡ್ಜೆಟ್ನಲ್ಲಿ ಘೋಷಣೆ ಮಾಡಿದ್ದಾರೆ. 3 ಯೋಜನೆಗಳು. ಮೊದಲನೇ ಯೋಜನೆ ಏನು ಅಂದರೆ ಮಕ್ಕಳ ಸಚಿತ್ರ ಸಾಹಿತ್ಯ ಮಾಲಿಕೆ ಅಂತ. ಪಂಪನಿಂದ ಮೊದಲುಗೊಂಡು ಇವತ್ತು ಬರಿತಾ ಇರುವ ಮುಖ್ಯವಾದಂಥ ಲೇಖಕರು ಒಂದು 20-25 ಜನ ಲೇಖಕರನ್ನ ಆಯ್ಕೆ ಮಾಡಿಕೊಂಡು 5 ವರ್ಷದಿಂದ 10 ವರ್ಷದ ವಯೋಮಾನದ ಮಕ್ಕಳಿಗೆ ಪಂಪನನ್ನ, ಕುಮಾರವ್ಯಾಸನನ್ನ, ರನ್ನ, ಜನ್ನ, ನಾಗಚಂದ್ರ, ಲಕ್ಷ್ಮೀಶ ಈ ಥರದ ಆ ಕಾಲದ ಕವಿಗಳು ಮತ್ತು ನಮ್ಮ ಕಾಲದ ಕುವೆಂಪು, ಕಾರಂತ ಇಂಥವರೆಲ್ಲರೂ ಕೂಡ ಸಾರಾಭೂಪ್ಕರು, ಭಾನುಮಷ್ಟಾಕು, ದೇವನೂರು ಮಾದೇವ, ಸಿದ್ಧಲಿಂಗಯ್ಯ ಇಲ್ಲಿವರೆಗೂ ಬರುತ್ತೆ. ಇಲ್ಲಿಯವರೆಗಿನ ಲೇಖಕರನ್ನ ಚಿತ್ರ ಬರ್ಸೋದು, ಅವ್ರದ್ದು ಪಂಪನ ಆದಿಪುರಾಣವನ್ನು ಸಿಂಗಲ್ ಲೈನ್ ಸ್ಟೋರಿ ಮಾಡೋದು, ಅದಕ್ಕೆ ಚಿತ್ರ ಬರ್ಸೋದು ಚಿತ್ರಕಾರರಿಂದ, ಮತ್ತು ಅದನ್ನು ಅನುವಾದ ಮಾಡಿಸೋದು ಇಂಗ್ಲೀಷ್ಗೆ. ಬೈಲಿಂಗ್ವೇಲ್, ಅದು ಕನ್ನಡದ ಮಕ್ಕಳು ಓದ್ಬೋದು, ಇಂಗ್ಲೀಷ್ ಮಕ್ಕಳು ಪಂಪನನ್ನು ಕುರಿತು ಓದಿ ಚಿಕ್ಕ ವಯಸ್ಸಿಗೆ ಪಂಪನ ಅರ್ಥ ಮಾಡ್ಕೊಳ್ಳೋ ರೀತಿಯ ಒಂದು ಯೋಜನೆ ಅದು. ಅದನ್ನು ಮುಖ್ಯಮಂತ್ರಿಗಳು ನಮಗೆ ಒದಗಿಸಿಕೊಟ್ಟಿದ್ದಾರೆ. ಮತ್ತೊಂದು ಯೋಜನೆ ದಲಿತ ಸಾಹಿತ್ಯ ಮತ್ತು ಚಳವಳಿ 50 ಅಂತೇಳಿ. ದಲಿತ ಸಾಹಿತ್ಯಕ್ಕೆ ಮತ್ತು ಚಳವಳಿಗೆ ಈಗ 50 ವರ್ಷ ಆಗಿದೆ. ಬೆಂಗಳೂರಿನಲ್ಲಿ ಅದ್ರ ಬಗ್ಗೆ ಒಂದು ವರ್ಕ್ಶಾಪ್ ನಮ್ಮ ರವಿ ಬಾಗಿಯವರ ನೇತೃತ್ವದಲ್ಲಿ ಮಾಡಿದ್ವಿ. ಅದು ತುಂಬ ಏನು ಅಂತಂದರೆ, ಇದು ಬರೀ ಬೆಂಗಳೂರಿನಲ್ಲಿ ಮಾಡ್ಕೊಂಡ್ರೆ ಸಾಲದು, ಬೇರೆಯವರು ಯಾರು ಇನ್ವಾಲ್ವ್ ಆಗೋಕ್ಕಾಗಲ್ಲ ಅಂತ ಆಕ್ಷೇಪ ಮಾಡಿದಾಗ ನನ್ನ ಸರ್ಕಾರಕ್ಕೆ ಒಂದು ಪತ್ರ ಬಂದಿದ್ದೆ. ಆ ಪ್ರಕಾರ ಸರ್ಕಾರ 1 ಕೋಟಿ ರೂಪಾಯಿಗಳನ್ನು ಅನುದಾನ ಕೊಟ್ಟಿದೆ. 4 ವಲಯಗಳಲ್ಲಿ ಮಾಡಿ, ಎಲ್ಲರನ್ನೂ ಇನ್ವಾಲ್ವ್ ಮಾಡಿ, ಯಾರ್ಯಾರು ಆ ಕಾಲದ ಹೋರಾಟಗಾರರಿದ್ದರೋ ಮತ್ತು ಯಾರ್ಯಾರು ಬರಹಗಾರರಿದ್ದರೋ ಅವ್ರನ್ನೆಲ್ಲರೂ ಕೂಡ ಇಲ್ಲಿ ಸೇರಿಸೋದಕ್ಕೆ ಪ್ರಯತ್ನ ಮಾಡಿ ಅನ್ನುವಂಥದ್ದು. ಇನ್ನೊಂದು ಯೋಜನೆ ಯಾವುದು ಅಂತಂದರೆ, ನಿಮಗೆ ಬಹುಶಃ ಆಶ್ಚರ್ಯ ಆಗುತ್ತೆ, ನಾವು ಕಾಲಾಪಾನಿ ಶಿಕ್ಷೆ, ಬರೀ ನೀರಿನ ಶಿಕ್ಷೆ ಎಲ್ಲಿ ಅಂಡಮಾನ್ನಲ್ಲಿ ಅನುಭವಿಸಿದ್ದಿತ್ತಲ್ಲ, ಅದು 59 ಜನ ಕನ್ನಡಿಗರು ಅನುಭವಿಸಿದ್ದಾರೆ. ಅದು ಸ್ವಾತಂತ್ರ್ಯ ಹೋರಾಟಗಾರರು. ಆದರೆ 59 ಜನರ ಬಗ್ಗೆ ಅವರು ಯಾರೂ ಅರಿಯದ ವೀರರಾಗಿದ್ದಾರೆ, ಅನ್ಸಿಂಗ್ ಲೀಡರ್ಸ್. ಅಂಶ ಹೇಳ್ತಾ ಇದ್ದೀನಿ, ಬಡ್ಜೆಟ್ ಒಳಗಡೆ ಅನೌನ್ಸ್ ಮಾಡಿದ್ದಾರೆ ಇದನ್ನ. ಅವ್ರ ಬಗ್ಗೆ ಪುಸ್ತಕ ಬರೆಸೋದಕ್ಕೆ ಸಾಹಿತ್ಯ ಅಕಾಡೆಮಿಗೆ ಮುಖ್ಯಮಂತ್ರಿಗಳು ಜವಾಬ್ದಾರಿಯನ್ನು ಕೊಟ್ಟು ಈ 3 ಬಹಳ ಮಹತ್ವದ ಯೋಜನೆಗಳು. ಅದಕ್ಕಾಗಿ ನಾನು ಸರ್ಕಾರವನ್ನು ನಿಮ್ಮ ಮೂಲಕ ಅಭಿನಂದನೆ ಸಲ್ಲಿಸ್ತೀನಿ ಮತ್ತು ಕೃತಜ್ಞತೆಗಳು. ಇದಕ್ಕೆ 1 ಕೋಟಿ ರೂಪಾಯಿ ದಲಿತ ಸಾಹಿತ್ಯಕ್ಕೆ. ಬಟ್ ಇದಕ್ಕೆ ನಾನು 2 ಕೋಟಿ ಕೇಳಿದ್ದೆ ಮಕ್ಕಳದಕ್ಕೆ, ಮಲ್ಟಿ ಕಲರಲ್ಲಿ ಆಗಬೇಕಲ್ಲ, 2 ಕೋಟಿ ಕೇಳಿದ್ದೆ. ಅಮೌಂಟ್ ಅನೌನ್ಸ್ ಮಾಡಿಲ್ಲ, ನಾವು ಬರೆದು ಇಷ್ಟು ಬೇಕು ಅಂತ ಕೇಳಬೇಕು. ಆಮೇಲೆ ಇದಕ್ಕೂ ಅನ್ಸಂಗ್ ಹೀರೋಸ್, ಯಾರೂ ಅರಿಯದ ವೀರರು, ಆ ಯೋಜನೆ ಅದಕ್ಕೆ ಯಾರೂ ಅರಿಯದ ವೀರರು ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಅದಕ್ಕೂ ಅವ್ರ ಅಮೌಂಟ್ ಅನೌನ್ಸ್ ಮಾಡಿಲ್ಲ. ನಾವು ಅವ್ರ ಪತ್ರ ಬರಿತೀವಿ, ಅವ್ರು ಕೊಟ್ಟ ಮೇಲೆ ಅದನ್ನು ಮಾಡ್ತೀವಿ. ಅದೇ ಮಕ್ಕಳ ಸಚಿತ್ರ ಸಾಹಿತ್ಯ ಮಾಲಿಕೆಗೆ ಸಬ್ಟೈಟ್ಲ್ ಏನು ಅಂದರೆ, ಇಂದಿಗ ಚಿಕ್ಕವನು ನಾಡಗ ದೊಡ್ಡವನು, ಕುಸುಮಬಾಲೆಯ ಒಂದು ಸಾಲ. ಪ್ರಾಚೀನ ಸಾಹಿತ್ಯದಲ್ಲಿ ತೊಡಗಿ ಸರ್, ಅಂದ್ರೆ 10ನೇ ಶತಮಾನದಿಂದ 22ನೇ ಶತಮಾನದವರೆಗೆ ನೋಡಿ, ಸ್ಮಾರಕ ಮುಖ್ಯಮಂತ್ರಿಗಳು, ಸರ್ಕಾರದವರು, ಶಾಸಕರು ಮಾಡಬೇಕು. ನಾನು ಪತ್ರ ಬರೆದಿದ್ದೀನಿ, ಆಮೇಲೆ ಹೇಳಿಕೆ ಕೂಡ ಕೊಟ್ಟಿದ್ದೀನಿ, ಅಲ್ಲಿ ಅಣಿಗೆರೆ ಒಳಗೆ ಸ್ಮಾರಕ ಆಗಬೇಕು ಅಂತ ಹೇಳಿ. ಬಟ್ ಏನು ಅಂದರೆ, ನಮ್ಮದು ಸಾಹಿತ್ಯಿಕವಾದದ್ದು. ನಾವು ಪಂಪನ ಸ್ಮಾರಕಕ್ಕಿಂತಲೂ ಮಿಗಿಲಾಗಿ ಪಂಪನ ಕೃತಿಗಳನ್ನು ನಾವು ಜನರಿಗೆ ತಲುಪಿಸ್ಬೇಕು, ಪಂಪನ ಅಭಿಪ್ರಾಯಗಳನ್ನು ತಲುಪಿಸ್ಬೇಕು, ಅವನ ಚಿಂತನೆಗಳನ್ನು ತಲುಪಿಸ್ಬೇಕು. ಇದನ್ನು ಅಕಾಡೆಮಿ ಇದೊಂದು ವಿದ್ವತ್ ಲೋಕ ಆಗಿರೋದ್ರಿಂದ ಈ ಕಡೆ ಹೆಚ್ಚು ಗಮನ ಕೊಡ್ತೀವಿ. ಅದನ್ನು ಮಾಡ್ತೀವಿ. ಒಂದು ಪೇಜಿನಲ್ಲಿ ಹೆಂಗೆ ಸರ್ ನೀವು? 1 ಪೇಜ್ ಅಲ್ಲ ಸರ್, ಒಂದು ಪುಸ್ತಕ 100 ಪೇಜ್ ಮೇಲಾಗಿರುತ್ತದೆ. ಅಲ್ಲ, ನೀವು ಒಬ್ಬೊಬ್ಬರದ್ದು ಹೇಳಿದ್ರಲ್ಲ, ಒಬ್ಬೊಬ್ಬರದ್ದು ಬರಲ್ಲ, ಒಬ್ಬೊಬ್ಬರದ್ದು ಒಂದೊಂದು ಪುಸ್ತಕ ಹಂಗಿದೆ. ಅದು ಸರ್ ನನಗೆ ಹೇಳಿದ್ರೆ, ನೀವು ಒಂದು ಪುಸ್ತಕ ಎಲ್ಲಾದ್ರೂ ಬರಾಗಿದ್ರೆ ಆದಿ ಪುರಾಣಕ್ಕೆ ಸಾಮಾನ್ಯ ಅಲ್ಲ ಸಾಲದ ಇಷ್ಟ. ಅದಕ್ಕೆ ಅದು ಸಿಂಗಲ್ ಲೈನ್ ಸ್ಟೋರಿ, ಯಾವ್ದು ಇಂಪಾರ್ಟೆಂಟು, ಮಕ್ಕಳಿಗೆ ಯಾವ್ದು ಬೇಕು, ಅದಕ್ಕೊಂದು ತಂಡನೇ ರೂಪಿಸಿದ್ದೀವಿ. ಅವರು ಡಿಸೈಡ್ ಮಾಡ್ತಾರೆ, ಅದನ್ನು ಅವರು ಹೇಳ್ತಾರೆ, ಸಿಂಗಲ್ ಲೈನ್ ಸ್ಟೋರಿ ಮಾಡ್ತಾರೆ. ಅದಕ್ಕೆ
ಚಿತ್ರಕಾರರು ಚಿತ್ರ ಬಿಡಿಸ್ತಾರೆ, ಅನುವಾದಕರು ಅನುವಾದ ಮಾಡ್ತಾರೆ. ನಾಳೆ ಅದರ ಸಭೆ ಮೊದಲನೇ ಸಭೆಯನ್ನು ಮಾಡ್ತಾರೆ. ಹಳೆಗನ್ನಡದಲ್ಲಿ ಹೊಸಗನ್ನಡದಲ್ಲಿ ಸಿಂಗಲ್ ಹಳೆಗನ್ನಡವನ್ನು ಬಳಸ್ಕೊಳ್ತಾರೆ. ಅಲ್ಲ ಹೊಸಗನ್ನಡದಲ್ಲೇ ಬರಬೇಕಾಗುತ್ತೆ. ಈಗಿನ ಹಳೆಗನ್ನಡ ಗೊತ್ತಾಗಲ್ಲ, ಬಟ್ ಬರ್ಪೆ ಅದು ಕೆಲವು ಹೊರಗಳು ನಮಗೆ ಅರ್ಥ ಆಗಲ್ಲ, ಓದೋರಿಗೆ ಸ್ವಲ್ಪ ಬಳಸ್ಕೊಂಡು ಅದರ ಸ್ವರೂಪ ಅದೇ ಬಾಲಕರಿಗೆ ಅರ್ಥ ಆಗುತ್ತೆ. 5 ವರ್ಷದ ಮಕ್ಕಳು ಇನ್ನೂ ಅಕ್ಷರವೇ ಕಲ್ತಿರೋ ನೋಡಿ ತಿಳಿತಾರೆ. ಅವರಿಗೆ ಸಿಂಪಲ್ ಲ್ಯಾಂಗ್ವೇಜ್. ಈಗ ಇದು ಪಂಚತಂತ್ರ ಕಥೆಗಳು ಹೇಳ್ತಾರಲ್ಲ ಆ ತರ ಇದರಲ್ಲಿ ಚಂದಮಾಮ ಬರ್ತಿತ್ತಲ್ಲ ಸರ್, ಅದೇ ಚಂದಮಾಮ. ಅದು ನಮ್ಗೆ ನಿಮ್ಗೆ ಚಂದಮಾಮ ಬಾಲಮಿತ್ರ ಸರ್, ಈ ಫೇಮಸ್ ಅದು. ಕಾಲಾಪಾನಿ ವೀರರಲ್ಲಿ ಸಾವರ್ಕರ್ ಇರ್ತಾರ? ಇಲ್ಲ, ಸಾವರ್ಕರ್ ನಮ್ಮ ಕರ್ನಾಟಕಕ್ಕೂ ಸಂಬಂಧ ಇಲ್ವಲ್ಲ ಸರ್. ಅವರು ಕ್ಷಮಾಪಣೆ ಬಂದಿರೋರು ನಾವ್ಯಾಕೆ ಅಲ್ಲ, ಯಾಕೆಂದ್ರೆ ಬಹಳ ಜನ ನಿರೀಕ್ಷೆ ಮಾಡ್ತಾರೆ ಅದಕ್ಕೆ. ಇದು ಕನ್ನಡಿಗ ಹೋರಾಟಗಾರರು 59 ಜನ, ಅಲ್ಲಿ ಸಾವಿರಾರು ಜನ ಇದ್ದಾರೆ. ನೀವು ಅಲ್ಲಿ ಅಂಡಮಾನ್ ಹೋದ್ರೆ ಗೊತ್ತಾಗುತ್ತೆ ಎಷ್ಟು ಜನರ ಪಟ್ಟಿ ಇದೆ ಹುತಾತ್ಮರಾದವರು ಅಂತ. ಅದೆಲ್ಲ ಸಾವರ್ಕರ್ನ ಮಾತ್ರ ಇವರೆಲ್ಲ ಮುಂದಕ್ಕೆ ತರ್ತಾ ಇದ್ದಾರೆ. ಅದು ಕನ್ನಡಿಗರ 59 ಜನ ಇದ್ರಲ್ಲ, ಅವ್ರ ಬಗ್ಗೆ ಯಾರು ಮಾತಾಡ್ತಾವ್ರು? ಇವತ್ತು ಯಾರು ಮಾತಾಡ್ತಾ ಇಲ್ಲ. ಕ್ಷಮೆ ಕೇಳದೆ ಅಲ್ಲಿ ಇದ್ದವ್ರು ಇದ್ದಾರೆ. ಎಲ್ಲ ವಂದನೆಗಳು. ಕೃತಿಗಳ ಏನಿದೆ ಕೃತಿಗಳು? ಅಲ್ಲ, ಯಾವುದೇ ಕೃತಿಗಳ ಸಾಹಿತ್ಯ ಈಗ ಆಯಾ ಕಾಲದ ಸಾಮಾಜಿಕ ರಾಜಕೀಯ ವ್ಯವಸ್ಥೆ ದಾಖಲಿಸಿದ ಇದು ಪ್ರಶಸ್ತಿ ಕೊಡೋದ್ರಲ್ಲಿ ಅಂಥದ್ದು ಯಾವುದಿದೆ? ನಾವು ಅದನ್ನು ನಾನು ಯೋಚನೆ ಮಾಡಕ್ ಹೋಗಿರಲ್ಲ. ಯಾಕಂದ್ರೆ ಇಷ್ಟು ಪುಸ್ತಕ ಓದಕ್ಕೆ ನನ್ನ ಕೈಲಿ ಆಗಿರಲ್ಲ. ನಾವು ತೀರ್ಪುಗಾರರು ಕೊಟ್ಟಿರ್ತೀವಿ, ಅವರೊಳಗೆ ತಮ್ಮ ಅಭಿಪ್ರಾಯದಲ್ಲಿ ಅದನ್ನೆಲ್ಲ ಬರ್ದಿರ್ತಾರೆ, ಅದನ್ನು ಕೊಡ್ತೀವಿ.